ಬನ್ನಿ ಸರ್, ಯಾರಿಗೆಲ್ಲ ಕಡಿಮೆ ಓಡ್ರೆ ಗಾಡಿ ಬೇಕು ನಮ್ಮ ಸನ್ರೈಸ್ ಕಾರ್ಸಿಗೆ ಬನ್ನಿ ಸರ್. ನೋಡಿ ನೆಕ್ಸನ್ ನೋಡ್ತಿದ್ದೀರಾ, ಬರೀ 42,000 ಕಿಲೋಮೀಟರ್ ಓಡಿದೆ. ನೋಡಿ ಸರ್, ಯಾರೆಲ್ಲ ಡೀಸೆಲ್ ವೆಹಿಕಲ್ ನೋಡ್ತಾ ಇದ್ದೀರಾ, 2014 ಬರೀ 71,000 ಓಡಿರೋ ಗಾಡಿ ಫುಲ್ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಯಾರೆಲ್ಲ ನ್ಯೂ ಮಾಡಲ್ ವ್ಯಾಗನರ್ ಹುಡುಕ್ತಾ ಇದ್ದೀರಾ, ಬರೀ 42,000 ಕಿಲೋಮೀಟರ್ ಓಡಿದೆ ಸರ್. ಡೀಟೇಲ್ ಬೇಕಾ ಫುಲ್ ವಿಡಿಯೋ ನೋಡಿ. ಬರೀ 25,000 ಕಿಲೋಮೀಟರ್ ಓಡಿಯೋ ಬ್ರಿಯೋ ಬೇಕಾ, ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ನೋಡಿ ಸರ್. ಯಾರೆಲ್ಲ ಬೆಂಗಳೂರಲ್ಲಿ ಓಡಿಸೋಕೆ ಕಲಿಯೋಕೆ ಚಿಕ್ಕ ಕಾರ್ ನೋಡ್ತಿದ್ದೀರಾ, ಬರೀ 90,000 ಕೊಟ್ಟು ತಗೊಂಡೋಗಿ ಸರ್. ಸರ್ ಆಟೋಮೆಟಿಕಲ್ ಯಾರು ಆಲ್ಟೋ ಕೇಟನ್ ನೋಡ್ತಾ ಇದ್ದೀರಾ ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಇದು 26,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ, 17 ಮಾಡಲ್ ಸರ್. ಮಾಡಲ್ ಗಾಡಿ ನೋಡ್ತಾ ಇದ್ರೆ ನೋಡಿ ಸರ್, ಆಲ್ಟೋ ಇದೆ 23 ಮಾಡಲ್ ಇದೆ, ಹಂಗೆ ಪೋಲೋ ಇದೆ 2021 ಮಾಡಲ್ ಇದೆ ಸರ್. ಯಾರೆಲ್ಲ ಕಡಿಮೆ ಓಡಿರೋದು ಸ್ವಿಫ್ಟ್ ಡಿಸೈರ್ ಟೂರಿಸ್ಟ್ ನೋಡ್ತಾ ಇದ್ದೀರಾ, ಓನ್ಲಿ 38,000 ಕಿಲೋಮೀಟರ್ ಓಡಿರೋದು. ಪ್ರೈಸ್ಗಾಗಿ ಫುಲ್ ವಿಡಿಯೋ ನೋಡಿ ಸರ್. ಇದು ನಮ್ಮ ಹತ್ರ ಇದೆ ಅಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಿನ ಗಾಡಿಗಳು, ಹೆಚ್ಚು ಕಮ್ಮಿ 40ರಿಂದ 50 ಗಾಡಿಗಳು ನಮ್ಮ ಹತ್ರ ಸ್ಟಾಕ್ ಇದೆ. ನೀವು ಯಾವುದೇ ಗಾಡಿ ಬೇಕಂದ್ರೆ ನಮ್ಮ ಹತ್ರ ಬನ್ನಿ. ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ 3 ವರ್ಷ ಆಯಿತು ಇವ್ರ ಶೋರೂಮ್ ವಿಡಿಯೋ ಮಾಡಿ. ಆಲ್ಮೋಸ್ಟ್ ಫಸ್ಟ್ ವಿಡಿಯೋ ಒಂದೇ ವಿಡಿಯೋ ಮಾಡಿದರೆ ಆಲ್ಮೋಸ್ಟ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಈ ಸರ್ತಿ ಆಲ್ಮೋಸ್ಟ್ ಲೊಕೇಶನ್ ಚೇಂಜ್ ಆಗಿದೆ ಆ್ಯಂಡ್ ಗಾಡಿಗಳ ಸ್ಟಾಕ್ಸು ಎಲ್ಲ ಮಾಡೆಲ್ ಗಾಡಿಗಳಿದೆ. ಕಮ್ಮಿ ಓಡಿರೋ ಗಾಡಿ ಬೇಕಾ, 25,000 ಇದೆ, 30,000, 40,000 ಈ ಥರ ಗಾಡಿಗಳು ಓಡಿರೋದಿರುತ್ತೆ ಅಂತ ಹೇಳ್ಬೋದು. ಮಾಡೆಲ್ ಗಾಡಿ ಹುಡುಕ್ತಿರೋ 23, 22, 20, 19, 18 ಈ ಥರ ಗಾಡಿಗಳಿದೆ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಸರ್? ಚೆನ್ನಾಗಿದ್ದೀನಿ ಸರ್. ಆಫ್ಟರ್ ಲಾಂಗ್ ಟೈಮು ಸರ್. ಹೆಂಗೆ ನಡೀತಿದೆ ಸರ್ ಬಿಸ್ನೆಸ್ಸು? ಚೆನ್ನಾಗಿ ನಡೀತಿದೆ ಸರ್. ಸರ್ ಇದು ಲೊಕೇಶನ್ನು ಮತ್ತು ಯಾವ ಶೋರೂಮ್ ಹೇಳ್ಬಿಡಿ ಸರ್. ಸರ್ ಆಕ್ಚುಲಿ ಸನ್ರೈಸ್ ಕಾರ್ಸ್ ಅಂತ ಇದು ನೋಡಿ, ಸಿರ್ಕೆ ಸರ್ಕಲ್ ಪಕ್ಕದಲ್ಲೇ ಇರೋದು ಸರ್. ಇದು ಪಕ್ಕದಲ್ಲಿ APMC ರೈಸ್ ಮಾರ್ಕೆಟ್ ಇದೆ, ಹೋಲ್ಸೇಲ್. ಓಕೆ, ಅದ್ರ ಪಕ್ಕದೇ ನಮ್ದು ಆಫೀಸ್ ಸರ್, ಸನ್ರೈಸ್ ಕಾರ್ಸ್ ಅಂತ. ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಂಬರ್ ಕೂಡ ಹಾಕಿರ್ತೀನಿ, ನೀವು ಹಾಯ್ ಅಂತ ಕಳಿಸಿದ್ರೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಸರ್ ಆಲ್ಮೋಸ್ಟ್ ಎಷ್ಟು ಗಾಡಿಗಳು ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ನಿಮಗೆ 30ರಿಂದ 40 ಗಾಡಿ ಸಿಗುತ್ತೆ ಸರ್ ನಮ್ಮಲ್ಲಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್, ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀವಿ. ಸಿವಿಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಸಿಬಿಲ್ ಚೆನ್ನಾಗಿರಬೇಕು, ಆಮೇಲೆ 2013 ಮಾಡಲ್ ಮೇಲೆ ಇರೋ ಎಲ್ಲ ಗಾಡಿಗಳಿಗೆ ಮಾಡ್ಕೊಡ್ತೀವಿ ಸರ್. ಸಿಬಿಲ್ ಚೆನ್ನಾಗಿರಬೇಕು, ಮತ್ತೆ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ಬಿಟ್ಟು ಮಾಡ್ಕೊಡ್ತೀವಿ ಸರ್. ಖಂಡಿತ ವಿಡಿಯೋದಲ್ಲಿ ಒಂದು ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಬಂದರೆ? ಮಾಡೋಣ ಸರ್. ಸ್ವಲ್ಪ ಆ್ಯಕ್ಚುಲಿ ಏನಂದರೆ ಸರ್, ಈಗ ನಾನೇನು ಅಂದರೆ ಈಗ ಇರೋ ಗಾಡಿಗಳಲ್ಲಿ ನಾನ್ ಎಸಿಡೆಂಟಲ್ಲು ಮತ್ತು ವಿತ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳು ಮಾತ್ರ ಬೈ ಮಾಡೋದು. ಅದರಿಂದಾಗಿ ಪ್ರೈಸ್ ಸಹ ಬಾಟಮೇ ಕೊಟ್ಟಿರ್ತೀನಿ, ಹಂಗಾಗಿ ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಬಂದು ಮಾತಾಡಿ, ಬನ್ನಿ ವಿಸಿಟ್ ಆಗಿ. ಆ್ಯಂಡ್ ನಂಬರು ಹಾಕಿರ್ತೀನಿ, ನೀವು ಹಾಯ್ ಅಂತ ಕಳಿಸಿದ್ರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ಗಾಡಿ ಬೇಕು, ಇದಲ್ಲದೆ ಇನ್ನೂ ಗಾಡಿಗಳಿದೆ, ನೀವು ರಿಕ್ವೈರ್ಮೆಂಟ್ ಯಾವ ಥರ ತಕ್ಕಂತೆ ಅವ್ರು ತಂದು ಕೊಡ್ತಾರೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಹಾಂ ಸರ್. ಸರ್ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮು, 3 ವರ್ಷ ಆಯಿತು ಸರ್. ಹೌದು ಸರ್. ಮತ್ತೊಂದು ಹೊಸ ಸನ್ರೈಸ್ ಕಾರ್ಸ್ ಅಂತ ಇಟ್ಟಿದ್ದೀರಾ ಸರ್. ಆ್ಯಂಡ್ ಆಲ್ಮೋಸ್ಟ್ ಎಷ್ಟು ವೆಹಿಕಲ್ ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ಇವಾಗ ಪ್ರೆಸೆಂಟ್ 30 ವೆಹಿಕಲ್ ಇದೆ ನಮ್ಮ ಹತ್ರ. 30 ವೆಹಿಕಲ್ ಇದೆ. ಹೌದು ಸರ್. ಆ್ಯಂಡ್ ಫಸ್ಟ್ ವೆಹಿಕಲ್ ಹೋಗೋದಾರೆ ಸರ್, ಡೀಸೆಲ್ ವೇರಿಯಂಟಿಂದ ಸ್ಟಾರ್ಟ್ ಮಾಡೋಣ. ಅದು ಬ್ರೀಜಾ ಸರ್, ಹೇಳಿ ಸರ್. ಸರ್ 2017 ಸೆಕೆಂಡ್ ಓನರು, ಬರೀ 75,000 ಓಡಿರೋದು, ಶೋರೂಮ್ ಇಷ್ಟ ಇರೋ ವೆಹಿಕಲ್ಲು. VDI. VDI ಸರ್. ಓಕೆ, 77,000 ಓಡಿರೋದು. 71,000 ಸರ್, ಶೋರೂಮ್ ಇಷ್ಟ ಇದೆ. ಓಕೆ, 71,000 ಓಡಿರೋದು VDI ಆಗಿರುತ್ತೆ. ನಿಮಗೆ AC ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಡುವಲ್ ಟೋನು ಕಂಪ್ನಿಯಿಂದ ಬಂದಿರೋದಲ್ವಾ ಸರ್? ಹೌದು ಸರ್. ಕಮ್ಮಿ ಓಡಿರೋ ಡೀಸೆಲ್ ಬೇಕು ಅನ್ನೋರಿಗೆ ಬ್ರೀಜಾ ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ಫೈನಲ್ ಟು ಫೈನಲ್ ಆ್ಯಕ್ಚುಲಿ 6.75 ಹೇಳ್ತಾ ಇರೋದು, 6ವರೆಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 6,50,000ಕ್ಕೆ? ಹೌದು ಸರ್. 6,50,000ಕ್ಕೆ 2017 ಮಾಡಲ್ ಅಲ್ವಾ ಸರ್? ಸಿಂಗಲ್ ಸೆಕೆಂಡ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ ಸರ್. ಸ್ವಲ್ಪ ನೆಗೋಷಿಯೇಟ್ ಏನಾದರೂ ಬಂದರೆ ಮಾಡೋಣ ಸರ್ ಒಂದು ಸ್ವಲ್ಪ. ಓಕೆ, ಆ್ಯಂಡ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್? ಸರ್ ಇದಕ್ಕೆ 1 ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು. ಓಕೆ ಸರ್. ನೆಕ್ಸ್ಟು ಸರ್ ನೆಕ್ಸಾನು ಸರ್ 2019 ಸರ್. ಇದು 2019 ಮಾಡಲ್ ಸರ್. ಇದು 2019 ಸಿಂಗಲ್ ಓನರ್. ಹೌದು ಸರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟ್ XT ಪ್ಲಸ್. ಹೌದು ಸರ್. ಓಕೆ, ಟಾಪ್ ಎಂಡ್? ಟಾಪ್ ಎಂಡ್. ಓಕೆ, ಟೈರ್ ಕಂಡೀಷನ್ ನೋಡ್ಬೋದು. ನಿಮಗೆ ಇಂಟೀರಿಯರ್ ಪುಷ್ ಬಟನ್ ಬರುತ್ತಾ ಸರ್? ಹೌದು ಸರ್, ಪುಷ್ ಬಟನ್ ಬರುತ್ತೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ವೆಲ್ ಮೇಂಟೆಡ್ ಆಗಿರೋದು. ಯಾರು ಹುಡುಕ್ತಿರೋರಿಗೆ ನೆಕ್ಸಾನು ಪೆಟ್ರೋಲ್ ವೇರಿಯಂಟು XT ಪ್ಲಸ್ಸು, ಪುಷ್ ಬಟನ್ ಸ್ಟಾರ್ಟು. ಓಡಿರೋದು ಸರ್ 42,000 ಸರ್. 42,000 ಓಡಿರೋದು ಸರ್. ಪ್ರೈಸು? ಪ್ರೈಸು 6.5 ಫೈನಲ್ ಸರ್. 6,50,000. 6,50,000ಗೆ ನೆಕ್ಸಾನು ಪೆಟ್ರೋಲ್ ವೇರಿಯಂಟ್ ಸಿಗ್ತಿರೋದು ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್. ನೆಕ್ಸ್ಟ್ ಸ್ವಿಫ್ಟ್ ಸರ್. 2015 ಸರ್, VXI ಸೆಕೆಂಡ್ ಓನರ್. ಹೌದು ಸರ್. ಓಕೆ, 1 ಲಕ್ಷ ಡ್ರೈವನ್ ಆಗಿದೆ. ಒಂದು ಟೈರ್ ಬ್ರ್ಯಾಂಡ್ ನ್ಯೂ ಟೈರ್? ಹೌದು ಸರ್, ಎಲ್ಲ 4 ಹೊಸ ಟೈರ್ ಇದೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ತಾರೆ. VXI ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಟೈರ್ ಹೋಗ್ತಿರೋರಿಗೆ 16 ಅಲ್ವಾ? 15 ಸರ್. 15. ಪ್ರೈಸಿಂಗು ಸರ್? ಸರ್ 4 ಲಕ್ಷಕ್ಕೆ ಕ್ಲೋಸ್ ಮಾಡ್ತೀವಿ ಸರ್. 4 ಲಕ್ಷಕ್ಕೆ? ಹೌದು ಸರ್. 2015 ಮಾಡಲು 15 ಲಕ್ಷಕ್ಕೆ, 4 ಲಕ್ಷಕ್ಕೆ ಸಿಗ್ತಿರೋದು. ಬನ್ನಿ ವಿಸಿಟ್ ಆಗಿ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತಾ ಸರ್? ಹೌದು ಸರ್, ಮಾಡೋಣ ಸರ್. ಸರ್ ಬ್ಲ್ಯಾಕ್ ಕಲರಲ್ಲಿ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ ಗಾಡೀಲಿ ಸರ್. ಇದು 2014 ಸಿಂಗಲ್ ಓನರು, ಬರೀ 71,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಸರ್. ಇದು ಗಾಡಿ ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಇದೆ.
ಓಕೆ ಅಡಿಷನಲ್ ಮ್ಯಾಗ್ವಿಲ್ ಎಲ್ಲ ಹಾಕಿದ್ದಾರೆ ನಿಮಗೆ. ಓಕೆ ಫುಲ್ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಸೆಟಲ್ ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒಳಗಡೆ ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಅಡಿಷನಲ್ ಏನು ಹಾಕಿದ್ದಾರೆ ಸರ್? ನೋಡಿ ಸರ್, ನೋಡ್ಬೋದು, ಸಿಸ್ಟಮ್ ಹಾಕಿದ್ದಾರೆ, ಮ್ಯಾಗ್ವಿಲ್ ಹಾಕಿದ್ದಾರೆ. ಓಕೆ ಗಾಡಿ ನೋಡಬಹುದು. ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್ ಯಾರು ಮಾಡಿಫಿಕೇಶನ್ ಪರ್ಪಸ್ ಯೂಸ್ ಮಾಡ್ತಾರೆ. ಆಲ್ರೆಡಿ ಮ್ಯಾಗ್ವಿಲ್ ಬಂದಿದೆ. ಹಿಂದ್ಗಡೆ ನೀವು ಸ್ಕರ್ಟಿಂಗ್ ಸ್ಪಾಯ್ಲರ್ ಹಾಕೊಂಡ್ರೆ ಸಖತ್ ಕಾಣುತ್ತೆ ಗಾಡಿ. ಡೀಸೆಲ್ ವೇರಿಯಂಟ್ ಓಡಿರೋದು ಕಮ್ಮಿ ಆಗಿರುತ್ತೆ ಸರ್. 14 ಅಲ್ವಾ? 14 ಮಾಡಲು ಸಿಂಗಲ್ ಓನರ್. ಪ್ರೈಸು ಫೈನಲ್ 4.35 ಮಾಡ್ಕೊಡ್ತೀನಿ ಸರ್. 4,35,000 ಸರ್. ಹೌದು. 35,000 ಎಕ್ಸ್ಟ್ರಾ ಮ್ಯಾಗ್ವಿಲ್ಗಾ ಸರ್? ಹೌದು. ಏನಾದ್ರು ಕಮ್ಮಿ ಆಗುತ್ತಾ? ಇಲ್ಲ ಸರ್, ಬೆಸ್ಟ್ ಪ್ರೈಸ್. ನಾನೀಗೆಲ್ಲ ಬಾಟಮ್ ಪ್ರೈಸ್ ಕೊಡ್ತಾ ಇದ್ದೀನಿ ನಿಮಗೆ. ಹೌದಾ? ಓಕೆ, ಬನ್ನಿ ವಿಸಿಟ್ ಆಗಿ. ಡೀಸೆಲ್ ವೇರಿಯಂಟ್ ಗಾಡಿ, 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಹೌದು. ಆಲ್ಮೋಸ್ಟ್ ನನ್ನ ಪ್ರಕಾರ 4.5 ಎಲ್ಲ ಸೇಲ್ ಮಾಡ್ತಾರೆ ಸರ್ ಮಾರ್ಕೆಟ್ ಅಲ್ಲಿ. 4.25, 4.25 ಎಲ್ಲ ಇದೆ ಮಾರ್ಕೆಟ್ ಅಲ್ಲಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡಿ ಸರ್, 2014 ಡೀಸೆಲ್, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಸರ್. ಓಕೆ, ಓಡಿರೋ ಸರ್ ಅಂದಾಜು 76,000 ಓಡಿದೆ ಸರ್. 76,000 ಓಡಿರೋದು. ಕಂಫರ್ಟ್ ಲೈನು, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರು, ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ಪ್ರೈಸು ಸರ್ 3.5 ಹೇಳ್ತಾ ಇರೋದು. ಒಂದು 3.35 ಮಾಡ್ಕೊಡ್ತೀನಿ ಸರ್ ಬಾಟಮ್ ಪ್ರೈಸ್. 3,35,000ಕ್ಕೆ. ಹೌದು ಸರ್. 1.2. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ ಸರ್, ಹೋಂಡಾ ಸಿಟಿ ಸರ್. 15 ಮಾಡಲ್. ಹೌದು ಸರ್, 2015 ಸೆಕೆಂಡ್ ಓನರ್, ವಿ ವೇರಿಯಂಟು. ಬರೀ 55,000 ಓಡಿದೆ ಸರ್ ಇದು. 55,000 ಓಡಿರೋದು. ವಿ ವೇರಿಯಂಟ್ ಆಗಿರುತ್ತೆ. ಟಾಪ್ ಎಂಡು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಏರ್ ಬ್ಯಾಗು. ಇಂಟೀರಿಯರ್ ಎಲ್ಲ ಚೆಕ್ ಮಾಡಿ. ಇಂಟೀರಿಯರ್ ಕೂಡ ನೋಡ್ಬೋದು ನೀವು. ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ನೋಡ್ಬೋದು. ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ ಇಂಟೀರಿಯರ್ ಕೂಡ. ಆ್ಯಂಡ್ ಅನ್ಲಾಕ್ ಅಪ್ ಮಾಡ್ತಾರೆ ನೋಡ್ತೀನಿ. ಓಕೆ, ಸಗದಾಗಿದೆ ಇಂಟೀರಿಯರ್ ಕೂಡ. ಕಂಪ್ನಿಯಿಂದ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಓಕೆ, ನೋಡ್ಬೋದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ವಿ ವೇರಿಯಂಟ್ ಆಗಿರೋದು. ಟಾಪ್ ಎಂಡು, ಪೆಟ್ರೋಲ್ ವೇರಿಯಂಟು. ಯಾರು ಸಿಟಿ ಹುಡುಕ್ತಿರೋರಿಗೆ ಪ್ರೈಸ್ ಏನು ಹೇಳ್ತಾರೆ ಸರ್ ಇದಕ್ಕೆ? ಸರ್ 5.5 ಕೋಟ್ ಮಾಡ್ತಾ ಇರೋದು. ಫೈನಲ್ ಟು ಫೈನಲ್ 5.25 ಕೊಡ್ತೀನಿ ಸರ್. 5,25,000ಕ್ಕೆ. ಹೌದು ಸರ್. ಓಕೆ, ಸೆಕೆಂಡ್ ಸಿಂಗಲ್ ಸರ್? ಸೆಕೆಂಡ್ ಓನರ್ ಸರ್ ಇದು. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಹೋಂಡಾ ಜಾಸ್. ಹಾಂ ಸರ್. ಹೇಳಿ ಸರ್, ಯಾರ್ಯಾರು ಆಟೋಮೆಟಿಕ್ ನೋಡ್ತಾರೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ, 16 ಮಾಡಲ್ಲು. 16. ಹೌದು ಸರ್. ಸೆಕೆಂಡ್ ಓನರ್, ಬರೀ 68,000 ಓಡಿರೋದು. ಶೋರೂಮ್ ಹಿಸ್ಟ್ರಿ ಇದೆ. ಪೆಟ್ರೋಲ್. ಹೌದು ಸರ್. ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟು, ವಿ ವೇರಿಯಂಟ್ ಆಗಿರುತ್ತೆ. ಹೌದು ಸರ್. ಟಾಪ್ ಎಂಡ್ ಆಗಿರೋದು ಇದು ನಿಮಗೆ ಹೋಂಡಾ ಬ್ರ್ಯಾಂಡ್ ಅಲ್ಲಿ, ಹೋಂಡಾ ಜಾಜು. ಸರ್ ಪ್ರೈಸ್ ಸರ್ 4.5 ಕೋಟ್ ಮಾಡ್ತಾ ಇದ್ದೀನಿ. 4.25 ಕೊಟ್ಬಿಡ್ತೀನಿ ಸರ್. 4,25,000 ಆಟೋಮೆಟಿಕ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಸರ್ ಕ್ರೇಟಾ ಸರ್. ಟಾಪ್ ಎಂಡ್ ಗಾಡಿ. 2016 SX ಪ್ಲಸ್ ಸರ್ ಇದು. ಪುಷ್ ಬಟನ್. ಹೌದು ಸರ್, ಪುಷ್ ಬಟನ್. ಓಕೆ, ಆಮೇಲೆ ಸೆಕೆಂಡ್ ಓನರ್ ಆಗಿದೆ. 94,000 ಓಡಿದೆ ಸರ್. ಶೋರೂಮ್ ಹಿಸ್ಟ್ರಿ ಎಲ್ಲ ರೆಕಾರ್ಡೆಡ್ ನೋಡಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. 94,000 ಓಡಿರೋದು. ಪೆಟ್ರೋಲಾ? ಹೌದು ಸರ್. ZXi ಪ್ಲಸ್ ಸರ್ ಇದು. ZXi ಪ್ಲಸ್ ಆಗಿರುತ್ತೆ. ನೋಡ್ಬೋದು ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಎಲ್ಲ ಬಂದಿದೆ. ಚೆನ್ನಾಗಿದೆ ಅಂತ ಹೇಳ್ಬೋದು ಗಾಡಿ ಯಾರು ಹುಡುಕ್ತಿರೋರಿಗೆ. ಓಕೆ, ಅಲ್ಲಿಂದನೇ ಇಂಟೀರಿಯರ್ ಕೂಡ ತೋರಿಸ್ಬಿಡ್ತೀನಿ. ಫ್ಯಾಬ್ರಿಕ್ ಬರುತ್ತೆ ನಿಮಗೆ. ಫ್ಯಾಬ್ರಿಕ್ ಎಲ್ಲ ಬರುತ್ತೆ, ಲೆದರ್ ಬರೋದಿಲ್ಲ. ಮ್ಯಾಗ್ವೆಲ್ ಎಲ್ಲ ಬರುತ್ತೆ. ಇಂಟೀರಿಯರ್ ನಿಮಗೆ ನೋಡಿರೋದು ಹೇಳಿದ್ದಾರೆ ಸರ್. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಸಿಸ್ಟಮ್, ಏರ್ ಬ್ಯಾಗ್, ಬ್ಯಾಕ್ ಆಫರ್, ಡಿಫಾಗರ್ ಸಮೇತ, ಸ್ಟೇರಿಂಗ್ ಕಂಟ್ರೋಲ್ಸು, ಮ್ಯಾಗ್ವೀಲು, ಏರ್ ಬ್ಯಾಗು. ಯಾರು ಹುಡುಕ್ತಿರೋರಿಗೆ ಕ್ರೆಟಾ. ಸರ್ ಡೌನ್ ಪೇಮೆಂಟ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ 1 ಲಕ್ಷ ಕಟ್ಟಿದ್ರೆ ಸಾಕು. ಮಿಕ್ಕಿದೆಲ್ಲ ಹೌದು ಸರ್. ಎಷ್ಟು ಹೇಳ್ತೀರಾ ಪ್ರೈಸು? ಸರ್ ಇದು 7.25 ಇದೆ. ಬೆಸ್ಟ್ ಅಂದ್ರೆ 6.90 ಮಾಡ್ಕೊಡ್ತೀವಿ ಸರ್. 6,95,000. ಹೌದು ಸರ್. 6,95,000. ಬನ್ನಿ, ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಮಾಡೋಣ ಸರ್, ಖಂಡಿತ. ಸರ್ ಹಿಂದ್ಗಡೆ ಒಂದು ಗಾಡಿ ಇರೋದು ಸರ್, ಯಾವ್ದು ಸರ್? ಇದು ಎಲ್ಲೋ ಬೋರ್ಡ್ ಇದೆ ಒಂದು ನಮ್ಮ ಹತ್ರ. ನಮ್ಮ ಫ್ರೆಂಡ್ ಇದೆ, ಕೊಟ್ಟಿದ್ದಾರೆ. ಇದು 2024 ಸರ್. ಟೂರ್ ಎಸ್ ಸಿಂಗಲ್ ಓನರ್. ಬರೀ 38,000 ಓಡಿದೆ. 38,000 ಪ್ಲಸ್ ಇದಕ್ಕೆ 40,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಮಾಡಿದ್ದಾರೆ. ಏನೇನು ಹಾಕಿದ್ದಾರೆ ಸರ್? ಒಳಗಡೆ ಇಂಟೀರಿಯರ್ ಅಲ್ಲಿ ಸೀಟ್ ಕವರು, ಫ್ಲೋರಿಂಗು, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಆಮೇಲೆ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಅಡಿಷನಲ್ ಮಾಡಿದ್ದಾರೆ. ಗಾಡಿ ತುಂಬಾ ನೀಟ್ ಅಂಡ್ ಗುಡ್ ಕಂಡೀಷನ್ ಇದೆ ಸರ್. ಯಾರು ನಿಮ್ಗೆ ದುಡ್ಕೋಬೇಕು ಅನ್ನೋರಿಗೆ ಟೂರ್ ಎಸ್ ಕೇವಲ 38,000 ಓಡಿರೋ ಗಾಡಿ ಆಗಿರೋದು. ಆಫ್ಟರ್ ಮಾರ್ಕೆಟ್ ಸ್ವಲ್ಪ ಖರ್ಚು ಮಾಡಿದ್ದಾರೆ. ಪ್ಯಾನಿಕ್ ಬಟನ್ ಏನಾದ್ರು ಇದೆಯಾ ಸರ್? ಹೌದು ಸರ್. ಪ್ಯಾನಿಕ್ ಬಟನ್, GPRS ಎಲ್ಲ ಇದೆ ಸರ್. ಸರ್ ಪ್ರೈಸ್ ಇದು ಬಾಟಮ್ ಸರ್ 6.5 ಮಾಡ್ಕೊಡ್ತೀನಿ ಸರ್. ಇದು 6,50,000. ಹೌದು ಸರ್. ಹೌದು, ಅದೇ ಫೈನಲ್ ಪ್ರೈಸ್ ಸರ್. ಮಾರ್ಕೆಟ್ ಅಲ್ಲಿ 7 ಲಕ್ಷವರೆಗೂ ಮಾರ್ತಾರೆ. 6.5 ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ಸರ್ ನೆಕ್ಸ್ಟ್ ವ್ಯಾಗನರ್ ಇದೆ ಸರ್. ಸರ್ ಯಾರೆಲ್ಲ ಹೊಸ ಸೇಪಲ್ ವ್ಯಾಗನರ್ ನೋಡ್ತಾ ಇದಾರೆ, 2019 ಸೆಕೆಂಡ್ ಓನರ್ ವೆಹಿಕಲ್, ಬರೀ 42,000 ಓಡಿದೆ ಸರ್. ಈ ಒಂದು ಟೈರ್ ಕೂಡ ಚೆನ್ನಾಗಿದೆ. ಹೌದು ಸರ್. ಎಲ್ಲ ಶೋರೂಮ್ ಇಷ್ಟೇ ಇರೋದು ಸರ್ ಇದು. ಓಕೆ, ಓಡಿರೋದು ಎಷ್ಟು ಅಂತ ಹೇಳಿದ್ರಿ ಸರ್? ಬರೀ 42,000 ಓಡಿದೆ ಸರ್. 42,000 ಓಡಿರೋದು. ಇಂಟೀರಿಯರ್ ಕೂಡ ನೋಡಬಹುದು ಯಾವ ತರ ಬರುತ್ತೆ. ವ್ಯಾಗನರ್ ಚೆನ್ನಾಗಿದೆ. ಹುಡುಕ್ತಿರೋರಿಗೆ ಕಮ್ಮಿ ಓಡಿರೋ ಗಾಡಿ ಆಗಿರುತ್ತೆ ಸರ್.
VXI ವೇರಿಯಂಟ್ ಅಲ್ವಾ? ಹೌದು ಸರ್, VXI. ಪ್ರೈಸ್ ಸರ್ 4.5 ಕೋಟ್ ಮಾಡ್ತಾ ಇದೀವಿ, 4:30 ಕೊಡ್ತೀನಿ ಸರ್. 4,30,000. ಹೌದು. ಓಕೆ, ಒಂದು 50,000 ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಹೌದು ಸರ್, 50,000 ಮಾಡಿದ್ರೆ ಸಾಕು, ಮಿಕ್ಕಿದ ಏನಿದೆ ರಿಮೈನಿಂಗ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ವೋಲ್ಸ್ವ್ಯಾಗನ್ ಪೋಲೋ, ಸರ್. ಇನ್ನೊಂದು ಯಾರು ಪೋಲೋ ನೋಡ್ತಾ ಇದ್ದೀರಾ, 2021 ಮಾಡಲ್ ಸರ್ ಇದು. 21 ಕಂಫರ್ಟ್ ಲೈನ್, ಬರೀ 88,000 ಓಡಿದೆ ಸರ್. ಜಿನಿಯನ್ 88,000 ಓಡಿರೋದು ಮಾಡೆಲ್ ಗಾಡಿ. ನಿಮಗೆ ವೋಲ್ಸ್ವ್ಯಾಗನ್ ಪೋಲೋ ಬೇಕು ಅಂದ್ರೆ 21 ಮಾಡಲು, ಸಿಂಗಲ್ ಸೆಕೆಂಡ್ ಸರ್? ಸಿಂಗಲ್ ಓನರ್. ಪ್ರೈಸ್ ಏನು ಹೇಳ್ತೀರಾ ಸರ್? 5.5 ಹೇಳ್ತಾ ಇದೀವಿ, ಒಂದು 5:30 ಮಾಡ್ಕೊಡ್ತೀನಿ ಸರ್. 5,30,000 ಸಿಕ್ತಿರೋದು 21 ಮಾಡಲ್ ಪೋಲೋ ಮ್ಯಾನ್ಯುವಲ್. ಹೌದು ಸರ್, ಮ್ಯಾನುವಲ್. ಓಕೆ ಸರ್. ನೆಕ್ಸ್ಟ್ ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಸರ್. ಸರ್ ನೋಡಿ ಸರ್, ಇದು 2017 ಸಿಂಗಲ್ ಓನರ್, 80,000 ಓಡಿದೆ ಸರ್. ಇದು 80,000 ಓಡಿರೋದು. ಹೌದು ಸರ್. ಪೆಟ್ರೋಲ್ ವೇರಿಯಂಟು, VXI. ಟೈರ್ ಎಲ್ಲ ಹೊಸದಿದೆ, 4. ಓಕೆ. ಇಂಟೀರಿಯರ್ ಎಲ್ಲ ಲೆದರ್ ಸೀಟಿಂಗ್ ಎಲ್ಲ ಇದೆ. ಕುಷನ್ನು ನಿಮಗೆ ಚೆನ್ನಾಗಿ ಬರುತ್ತೆ ಇಂಟೀರಿಯರು. ಆ್ಯಂಡ್ ಸ್ಟೇರಿಂಗ್ ಕವರ್ ಕೂಡ ಹಾಕಿದ್ದಾರೆ, ನೋಡ್ಬೋದು. ಇಂಟೀರಿಯರ್ ಕೂಡ ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಯಾರು ಸ್ವಿಫ್ಟ್ ಡಿಸೈರು ಬೇಕು ಅನ್ನೋರಿಗೆ ಆಪಲ್ ಶೇಪಲ್ಲಿ ಗಾಡಿ ತೊಗೊಳ್ಳಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಕೇವಲ ಓಡಿರೋದು 80,000 ಸರ್. ಪ್ರೈಸು ಸರ್ 5.5 ಕೋಟ್ ಮಾಡ್ತಾ ಇದೀವಿ, 5:30 ಕೊಡ್ತೀನಿ ಸರ್. ಬಾಟಮ್ 5,30,000. 17 ಮಾಡಲ್, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೋಡಿ ಸರ್, ಯಾರೆಲ್ಲ ಒಮ್ಮೆ ಹುಡುಕ್ತಾ ಇದ್ರೆ ಫುಲ್ ಡಿಮ್ಯಾಂಡ್ ಗಾಡಿ ಇರೋದು ಇದು. 2017 ಸಿಂಗಲ್ ಓನರ್ ಗಾಡಿ ಸರ್. ಈಗ 8 ಸೀಟರ್ ವೆಹಿಕಲ್ ಇದು. 3 ಲಕ್ಷ ಹೇಳ್ತಾ ಇದೆ ಸರ್, ಒಂದು 2.80 ಫೈನಲ್ ಮಾಡ್ಕೊಡ್ತೀವಿ. 2,80,000 8 ಸೀಟರ್ ವೆಹಿಕಲ್. ಮಿನಿ 8 ಸೀಟರ್ ವೆಹಿಕಲ್ ಸಿಗೋದು ತುಂಬಾ ಕಮ್ಮಿನೇ ಸರ್ ಈಗ ಮಾರ್ಕೆಟ್ ಅಲ್ಲಿ. ಅದು ಮಾಡೆಲ್ ಗಾಡಿ ಸಿಗ್ತಿರೋದು. ಲೋನ್ ಅಂತ ಹೋಗೋದ್ರೆ ಆಗುತ್ತೆ ಸರ್? ಹೌದು ಸರ್, 50,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಮಿಕ್ಕಿದ್ ಕಂಪ್ಲೀಟ್ ಲೋನ್ ಆಗುತ್ತೆ ಸರ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಆಲ್ಟೋ 800 ಯಾರು ನೋಡ್ತಾ ಇದ್ದೀರಾ, ಮಾಡ್ಲ್ ಗಾಡಿ ಸರ್. 2023 ಸಿಂಗಲ್ ಓನರ್ ಸರ್. 23 ಸಿಂಗಲ್ ಓಡಿರೋದು ಸರ್. 40,000 ಕಿಲೋಮೀಟರ್ ಓಡಿದೆ ಸರ್. 40,000 ಓಡಿರೋದು, 23 ಮಾಡಲ್ ಸರ್. ಪ್ರೈಸ್ ಸರ್ 3.5 ಕೋಟ್ ಮಾಡ್ತಾ ಇದ್ದೀನಿ, ಒಂದು 330 ಮಾಡ್ಕೊಡ್ತೀನಿ ಸರ್. 3,30,000. ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಮಾಡಲ್. ಹೌದು, ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಹೋಂಡಾ ಬ್ರಿಯೋ ಸರ್. ಬ್ರಿಯೋ ನೋಡಿ ಸರ್, 2018 ಮಾಡಲ್, ಬರೀ 25,000 ಓಡಿದೆ ಸರ್. ಸೆಕೆಂಡ್ ಓನ್ಲಿ 25,000 ವಿತ್ ಜಿನಿಯನ್ ವಿ ವೇರಿಯಂಟ್ ಸರ್. ಇದು ವಿ ವೇರಿಯಂಟ್ ಆಗಿರುತ್ತೆ. ಟೈರ್ 4 ಹೊಸದಿದೆ ಸರ್. ಓಕೆ, ಕಂಪ್ಲೀಟ್ 4 ಹೊಸ. ನಿಮಗೆ ವಿ ವೇರಿಯಂಟ್ ಆಗಿರೋದು. ಇಂಟೀರಿಯರ್ ಕೂಡ ಫ್ಯಾಬ್ರಿಕ್ ಎಲ್ಲ ಬರುತ್ತೆ ಅಂಡ್ ಏರ್ ಬ್ಯಾಗ್ ಬರುತ್ತೆ ವಿ ವೇರಿಯಂಟ್ ಆಗಲ್ವಾ ಸರ್? ಹೌದು ಸರ್. ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್? ಇದು ಆಕ್ಚುಲಿ 4.5 ಕೋಟಿಂಗ್ ಇದೆ, ಒಂದು 4:20 ಮಾಡ್ಕೊಡ್ತೀನಿ ಸರ್. 4,20,000. ಹೌದು ಸರ್. 18 ಮಾಡಲ್ ಬ್ರಿಯೋ. 18 ಮಾಡಲ್? ಹೌದು ಸರ್, 18 ಮಾಡಲ್. 18 ಮಾಡಲ್ ಬ್ರಿಯೋ ನಿಮಗೆ 4,25,000 ಸಿಗ್ತಿರೋದು. ಪೆಟ್ರೋಲ್ ವೇರಿಯಂಟು, ವಿ ವೇರಿಯಂಟ್ ಆಗಿರೋದು. ಸರ್ ಯಾರು 7 ಸೀಟರ್ ಟಾಪ್ ಎಂಡ್ ಡೀಸೆಲ್ ಮಾಡಲ್ ಗಾಡಿ ನೋಡ್ತೀನಿ ಅಂದ್ರೆ 2018 ಸರ್ ಸ್ಕೋಡಾ ಕೊಡಿಯಾಕ್ 7 ಸೀಟರ್ ಟಾಪ್ ಎಂಡ್ ವೆಹಿಕಲ್ ಸರ್. ಇದು ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಫೀಚರ್ಸ್ ಬರುತ್ತೆ, ಕಂಪ್ಲೀಟ್ ಸನ್ ರೂಪ್ ಇಂದ ಹಿಡಿದು ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್. ಓಕೆ, ತುಂಬಾ ಚೆನ್ನಾಗಿದೆ ಸರ್. ನೋಡಿ, ಯಾರು 7 ಸೀಟರ್ ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ತಗೊಳ್ಬಹುದು. ಸ್ಕೋಡಾ ಬ್ರ್ಯಾಂಡ್ ಹೇಳೋ ಅವಶ್ಯಕತೆ ಇಲ್ಲ ಸರ್. ಎಲ್ಲಾ ಫೀಚರ್ಸ್ ಬರುತ್ತೆ, ಕಂಫರ್ಟ್, ಲಕ್ಸುರಿ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ಹೋಗ್ಬೇಕಂದ್ರೆ ಮ್ಯಾನ್ಯುವಲ್ ಆಟೋಮೆಟಿಕ್ ವೇರಿಯಂಟ್ ಅಲ್ವಾ ಸರ್? ಹೌದು ಸರ್, ಆಟೋಮೆಟಿಕ್. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್. ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಆಟೋಮೆಟಿಕ್ ಡೀಸೆಲ್ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್ ಇದು ಮೈಲೇಜ್ ತುಂಬಾ ಚೆನ್ನಾಗಿದೆ ಸರ್, ಅರೌಂಡ್ 20 ವರೆಗೂ ಬರುತ್ತೆ ಸರ್. 20 ವರೆಗೆ ಬರುತ್ತೆ. ನಿಮಗೆ ಸನ್ ರೂಫ್, ಪುಷ್ ಬಟನ್, AC, ಪವರ್ ಸ್ಟೀರಿಂಗ್ ಎಲ್ಲಾನು ಫೀಚರ್ಸ್ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಸರ್. ಇದು ಪ್ಲಸ್ 4x4. 4x4 ಆಲ್ ಟೈಮ್. ಓಕೆ. ಓಡಿರೋದು ಸರ್ ಅಂದಾಜು? ಸರ್ ಓಡಿರೋದು 70,000 ಓಡಿದೆ ಸರ್. 70,000 ಓಡಿರೋದು. ಓಕೆ. ಸಿಂಗಲ್ ಸೆಕೆಂಡ್ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಪ್ರೈಸ್ ಏನು ಹೇಳ್ತದೆ ಸರ್? ಸರ್ ಇದು 19.5 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ ಒಂದು 18,000 ಮಾಡಿಸ್ಕೊಡ್ತೀವಿ ಸರ್. ಕಸ್ಟಮರ್ ವೆಹಿಕಲ್ ಇದು. 18,50,000 7 ಸೀಟರ್ ಸ್ಕೋಡಾ ಕೈಲಾಕ್ ಕೋಡಿಯಾಕ್ ಸಿಗ್ತಿರೋದು. ಸರ್ ಯಾರು ಲೋ ಬಜೆಟ್ ಅಲ್ಲಿ ಫಾರ್ಚುನರ್ ನೋಡ್ತೀನಿ, 2011 ಮಾಡಲ್ ಸರ್. ಇದು 2 ಲಕ್ಷ ಕಿಲೋಮೀಟರ್ ಓಡಿದೆ. ಆಕ್ಚುಲಿ 4th ಓನರ್ ಆಗಿದೆ ಸರ್. ಒಬ್ಬರಿಂದ ಒಬ್ರಿಗೆ ಇದು ಆಗಿರೋದು ಇದು. ಸರ್ ಬರೀ 6.5 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್. ಇದು 6,50,000 ಫಾರ್ಚುನರ್ ಸಿಗ್ತಿರೋ. 4x2 ನಾ ಸರ್? 4x4 ಸರ್. 4x4. ಹೌದು ಸರ್. ಇದು ಮ್ಯಾನ್ಯುವಲ್ ಸರ್? ಮ್ಯಾನ್ಯುವಲ್ ವೆಹಿಕಲ್ ಆಗಿರುತ್ತೆ. ಟೈರ್ ನೋಡಬಹುದು ನೀವು. ಕಮ್ಮಿ ಪ್ರೈಸ್ ಅಲ್ಲಿ ನಿಮಗೆ ಫಾರ್ಚುನರ್ ಬೇಕು ಅನ್ನೋರಿಗೆ ಈ ಗಾಡಿ ತಗೊಳ್ಬಹುದು. ಕೇವಲ 6,50,000 ಫೈನಲ್ ಏನಾದ್ರೂ ಚಾನ್ಸ್ ಇದೆ ಸರ್? ಬನ್ನಿ ಸರ್, ಕುತ್ಕೊಂಡು ಮಾತಾಡೋಣ. ಒಂದು 6,30,000 ಚಾನ್ಸ್ ಇದೆ ಸರ್. ಆಯ್ತು ಸರ್, ಮಾಡೋಣ ಸರ್. 6,30,000 ನಿಮಗೆ 4x4 ಫಾರ್ಚುನರ್ ಸಿಗ್ತಿರೋದು. ಬನ್ನಿ, ನೆಕ್ಸ್ಟ್ 2 ವೆಹಿಕಲ್ ಇರೋದು ನಿಸಾನ್ ಟೆರಾನೋದಲ್ಲಿ. ಹೇಳಿ ಸರ್. ಸರ್ ನಿಸಾನ್ ಅಲ್ಲಿ ಪೆಟ್ರೋಲ್ ನೋಡ್ತೀನಿ, ಪೆಟ್ರೋಲ್ ಇದೆ. ಡೀಸೆಲ್ ಅಂದ್ರೆ ಡೀಸೆಲ್ ಇದೆ ಸರ್. ಓಕೆ. ಇದು ಬಂದು 16 ಮಾಡಲ್ ಸೆಕೆಂಡ್ ಓನರ್ ಸರ್. 1 ಲಕ್ಷ ಕಿಲೋಮೀಟರ್ ಓಡಿದೆ ಸರ್. 1 ಲಕ್ಷ? ಹೌದು ಸರ್. ಇದು 110 ಸರ್? ಸರ್ ಇದು 85 PS ಸರ್. 85 PS ಆಗಿರುತ್ತೆ. ಓಕೆ, ಹೇಳಿ ಸರ್. ಸರ್ 3,80,000 ಮಾಡ್ಕೊಡ್ತೀನಿ ಸರ್. ಇದು 16 ಮಾಡಲ್ ನಿಸಾನ್ ಟೆರಾನೋ ಪೆಟ್ರೋಲ್. 3,80,000 ನಿಸಾನ್ ಟೆರಾನೋ 85 PS ಪೆಟ್ರೋಲ್. ಹೌದು ಸರ್. ಹೌದು. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಡೀಸೆಲ್ ಅಲ್ಲಿ ನೋಡ್ತೀನಿ ಅಂದ್ರೆ 85 PS ಡೀಸೆಲ್ ಇದೆ ಸರ್. 85,000 ವಿತ್ ಜಿನಿಯನ್ ಇದೆ ಸರ್. ಇದು ರೆಕಾರ್ಡೆಡ್ ಇರೋದು.
ಟಾಪ್ ಎಂಡ್ ವೆಹಿಕಲ್ಸ್ ಇದರಲ್ಲಿ ABS, ಏರ್ ಬ್ಯಾಗ್, ಮ್ಯಾಗ್ವಿಲ್ ಎಲ್ಲ features ಕಂಪ್ಲೀಟ್ ಬರುತ್ತೆ, ಬರುತ್ತೆ. ಬರೀ 85,000 ಹೊಡಿದೆ ಸರ್. ಇದು ಫೈನಲ್ ಟು ಫೈನಲ್ 380ಕ್ಕೆ ಮಾಡ್ಕೊಡ್ತೀವಿ ಸರ್. 3,80,000. ಹೌದು ಸರ್. ಒಂದು 80,000 ಡೌನ್ ಪೇಮೆಂಟ್ ಆಗ್ಬೋದಾ ಸರ್? ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಯಾರೋ ಲೋ ಬಜೆಟ್ ಅಲ್ಲಿ ನೋಡ್ತೀನಿ ಅಂದ್ರೆ ಎ ಸ್ಟಾರ್. ಇದು 2009 ಸರ್. ZX ನಿಮಗೆ ಏರ್ ಬ್ಯಾಗು ಮತ್ತೆ ಇದೆಲ್ಲ ಬರುತ್ತೆ, ನಿಮಗೆ ABS ಎಲ್ಲ ಬರುತ್ತೆ. ಮ್ಯಾನುವಲ್ ಆಟೋಮೆಟಿಕ್ ಸರ್? ಮ್ಯಾನುವಲ್ ಸರ್ ಇದು. ಮ್ಯಾನುವಲ್ ವೇರಿಯಂಟ್. ಹೌದು ಸರ್. ಓಕೆ ಸರ್ ಇದು ಬಾಟಮ್ ಟು ಬಾಟಮ್ 125ಕ್ಕೆ ಮಾಡ್ಕೊಡ್ತೀನಿ ಸರ್. 1,25,000 ZXi ಸರ್. ಎ ಸ್ಟಾರ್ ZXi. ಎ ಸ್ಟಾರ್ ZXi 1,25,000 ಕಲಿಯಕ್ಕೆ ಸಿಟಿ ಓಡಾಡಕ್ಕೆ ಈ ಗಾಡಿ ಬೇಕು ಅನ್ನೋರಿಗೆ ತಗೊಂಡು ಹೋಗ್ಬೋದು. ಈ ಒಂದು ಲೇಡೀಸ್ ಕೂಡ ಔಟ್ ಹೌದು ಸರ್, ಮಾಡಬಹುದು, ಆರಾಮಾಗಿ ತಗೋಬಹುದು. ಸಿಟಿಗೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್ ಯಾರೆಲ್ಲ ನ್ಯಾನೋ ಹುಡುಕ್ತಾ ಇದ್ದೀರಾ ಕಡಿಮೆ ಬಜೆಟ್ ಅಲ್ಲಿ ಸರ್, ಇದು 2012 ಸಿಂಗಲ್ ಓನರ್ ಸರ್. ಇದು CX ವೇರಿಯಂಟ್ CX ವಿತ್ AC ಬರುತ್ತೆ ಸರ್. ಇದು ಓಡಿರೋದು ಬರೀ 48,000 ಸಿಂಗಲ್ ಓನರ್ ಇದೆ. ಹೌದು ಸರ್. ಇದನ್ನ ಆಕ್ಚುಲಿ 1 ಲಕ್ಷ ಹೇಳ್ತಾ ಇದೆ ಸರ್. ಫೈನಲ್ 90,000 ಮಾಡ್ಕೊಡ್ತೀನಿ ಸರ್ ಸಿಂಗಲ್ ಓನರ್. 90,000ಕ್ಕೆ ಹೌದು ಸರ್. 2012 ಮಾಡಲ್ CX ಗಾಡಿ ಸಿಗ್ತಿರೋದು. AC ಅಷ್ಟೇ ಬರುತ್ತಲ್ಲ ಸರ್? ಹೌದು ಸರ್, AC ಬರುತ್ತೆ. ಓಕೆ, ಟೈರ್ ಆಲ್ಮೋಸ್ಟ್ 90% ಹೌದು ಚೇಂಜ್ ಸರ್, ಮಾಡೋ ಅವಶ್ಯಕತೆ ಇಲ್ಲ ಸರ್. ನೆಕ್ಸ್ಟ್ ವೆಹಿಕಲ್ ಸರ್? ಸರ್ ಯಾರೆಲ್ಲ ಆಟೋಮೆಟಿಕ್ ನೋಡ್ತಾ ಇದ್ದೀರಾ, ಹಾ. ಸೆಲೆರಿ ಆಟೋಮೆಟಿಕ್ ಸರ್. ಇದು 16 ಮಾಡಲು ಸೆಕೆಂಡ್ ಓನರ್, 90,000 ಓಡಿದೆ. ಆಕ್ಚುಲಿ 3.5 ಕೋಟ್ ಮಾಡ್ತಾ ಇದೆ ಸರ್. ಇದು ಒಂದು 330ಕ್ಕೆ ಮಾಡ್ಕೊಡ್ತೀವಿ ಸರ್. ಇದು 3,30,000 ಆಟೋಮೆಟಿಕ್ VXi ಸರ್? VXi ವೇರಿಯಂಟ್ ಸರ್. ನೆಕ್ಸ್ಟ್ i10 ಸರ್? ಹಾ ಸರ್. ಹೇಳಿ. ಇನ್ನು ಯಾರೆಲ್ಲ ಲೋ ಬಜೆಟ್ ಅಲ್ಲಿ i10 ನೋಡ್ತೀನಿ ಅಂತೀರಾ, 1,65,000ಕ್ಕೆ ಸರ್. ಇದು 2010 ಮಾಡಲ್. 1,65,000? ಹೌದು ಸರ್. 1,65,000 2010 ಮಾಡಲು ಮಾರ್ಕೆಟ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಮಿನಿಮಮ್ ಹಿಡ್ಕೊಳ್ಳಿ 1,90ಕ್ಕೆ 2 ಲಕ್ಷಕ್ಕೆ ಸೇಲ್ ಮಾಡ್ತಾರೆ ಹೌದು ಸರ್. 1,65ಕ್ಕೆ ಕೊಡ್ತೀನಿ ನೋಡಿ. 1,65,000. ಹೌದು ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ನಿಸಾನ್ ಮೈಕ್ರಾ. ಹೌದು ಸರ್. ಯಾರು ಜಾಸ್ತಿ ಮೈಲೇಜ್ ಬೇಕು, 25+ ಮೈಲೇಜ್ ನೋಡ್ತಾ ಇದ್ರೆ ಸರ್, ಇದು ಡೀಸೆಲ್ ಟಾಪ್ ಎಂಡ್ ಸರ್. ಇದು ಪುಷ್ ಬಟನ್ ಇದೆ ಸರ್. ABS, ಏರ್ ಬ್ಯಾಗ್, ಮ್ಯಾಗ್ವಿಲ್ ಪುಷ್ ಬಟನ್ ಬರುತ್ತೆ. Okay. ಆಮೇಲೆ ಇಂಟೀರಿಯರ್ ಅಲ್ಲಿ ನೋಡಿ ಸರ್, ಇಂಟೀರಿಯರ್ ಹೊಸ ಸೀಟ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಹೌದು, ಆಂಡ್ರಾಯ್ಡ್ ಸಿಸ್ಟಮ್, ಸೀಟ್ ಕವರ್ ಕೂಡ ಇದೆ. ಸೀಟ್ ಕವರ್ ಅಂಡ್ ನೋಡ್ಬೋದು, ನಿಮಗೆ ಕೀ ಕೂಡ ತೋರಿಸ್ತೀನಿ ಅಂಡ್ ಅನ್ಲಾಕ್ ಮಾಡ್ತೀನಿ ಕೀತು. ಅಂಡ್ ಇಂಟೀರಿಯರ್ ಆಂಡ್ರಾಯ್ಡ್ ಸಿಸ್ಟಮು, ಸೀಟ್ ಕವರ್ಸ್ ಹಾಕಿದ್ದಾರೆ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಯಾರು ಪುಷ್ ಬಟನ್ ಕಮ್ಮಿ ಪ್ರೈಸಲ್ಲಿ ಬೇಕು ಅನ್ನೋರಿಗೆ ಈ ಗಾಡಿ ಒಂದೇ ಆಪ್ಷನ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದು. ಏರ್ ಬ್ಯಾಗು, ABS, A to Z ಫೀಚರ್ಸ್ ಬರುತ್ತೆ. ಅದು ಕಮ್ಮಿ ಪ್ರೈಸಲ್ಲಿ ಚಿಕ್ಕ ಗಾಡಿ ನಿಸಾನ್ ಬ್ರ್ಯಾಂಡಲ್ಲಿ. 2,15,000 ನೀವು ಹೇಳ್ತಿರೋದು ಸರ್. ಏನಾದರೂ ಫೈನಲ್ ಪ್ರೈಸ್? ಸರ್ ಫೈನಲ್ ಅದು ಹೇಳಿದಿರಾ? 2,15,000 ಇಲ್ಲ ಸರ್, 2.5 ಕೋಟ್ ಮಾಡ್ತಾರೆ. ಫೈನಲ್ 2.35. 2.35? ಸಾರಿ, 2,35,000 ಈ ಗಾಡಿ ಸಿಗ್ತಿರೋದು. ಗಾಡಿ ತಗೊಂಡ್ರೆ ₹1 ಖರ್ಚಿಲ್ಲ ಅಂತ ಹೇಳಿ? ಏನೇ ಖರ್ಚಿಲ್ಲ ಸರ್, ನೀಟಾಗಿದೆ ಗಾಡಿ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಯಾವ ತೋರಿಸ್ತೀರಾ ಸರ್? ಬನ್ನಿ ಸರ್. ನೆಕ್ಸ್ಟ್ ರೆನಾಲ್ಟ್ ಅಲ್ಲಿ ಪಲ್ಸ್ ತೋರಿಸ್ತಾ ಇದ್ದೀನಿ. ಹೇಳಿ ಸರ್. 2014 ಸಿಂಗಲ್ ಓನರ್ ಸರ್. ಬರೀ 58,000 ಡ್ರಿವನ್ ಆಗಿರೋದು. ಗಾಡಿ ಮಾತ್ರ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಇದು ವೇರಿಯಂಟ್ ಆಗಿರೋದು. ಪೆಟ್ರೋಲ್ ಸರ್. ಪ್ರೈಸ್ ಸರ್ ಇದು 2.5 ಕೋಟ್ ಮಾಡ್ತಾ ಇದೀನಿ. ಹೆಚ್ಚು ಕಮ್ಮಿ 2.30ಕ್ಕೆ ಕೊಟ್ಬಿಡ್ತೀನಿ ಸರ್. ಇದು 2,30,000. ಹೌದು ಸರ್. 14 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಆಟೋಮೆಟಿಕ್ ನೋಡ್ತೀನಿ ನನಗೆ ಸಿಟಿ ಯೂಸ್ ಆಲ್ಟೋ K10 ಸರ್. ಇದು 2017 ಮಾಡಲ್, ಸೆಕೆಂಡ್ ಓನರ್. ಬರೀ 26,000 ಡ್ರೈವ್ ಆಗಿದೆ ಸರ್. ಬರೀ 26? ಹೌದು ಸರ್, ಬರೀ 26,000 ವಿತ್ ಶೋರೂಮ್ ಹಿಸ್ಟ್ರಿ ಸರ್. 3.5 ಕೋಟ್ ಮಾಡ್ತಾ ಇದ್ದೀನಿ. ಒಂದು 3.30ಕ್ಕೆ ಬರ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ. 3,30,000 ಮಾಡಿ. ಓಕೆ ಸರ್, ನೆಕ್ಸ್ಟ್ ಫೋರ್ಡ್ ಫೀಗೋ ಸರ್. ಪೆಟ್ರೋಲ್ ಯಾರು ಲೋ ಬಜೆಟ್ ಅಲ್ಲಿ ತಗೊಂತೀನಿ ಅಂದ್ರೆ ಜಸ್ಟ್ 1,65,000 ಇದೆ ಸರ್. ಮಾಡಲ್ ಸರ್? ಸರ್ 2010 ಸರ್. 1,65,000 FC ಕೂಡ ಆಗಿದೆ. ಕಂಪ್ಲೀಟ್ ಆಗಿದೆ. ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಸರ್. ಓಕೆ, ಮಿಡ್ ವೇರಿಯಂಟ್, ಬೇಸ್ ವೇರಿಯಂಟ್ ಆಗಿದೆ. ಟೈಟಾನಿಯಂ ಸರ್. ಟೈಟಾನಿಯಂ ವಿತ್ ನಿಮಗೆ ಏರ್ ಬ್ಯಾಗ್ ಇದೆ ಸರ್. ಇದು ಓಕೆ, ಟೈಟಾನಿಯಂ 1,65,000. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಬ್ಲಾಕ್ ಕಲರ್ ಅಲ್ಲಿ i20. ಯಾರು i20 ನೋಡ್ತೇನೆ, ಟಾಪ್ ಎಂಡ್ ಸರ್. ಇದು ಆಕ್ಚುಲಿ ಆಸ್ಟಾ ಸರ್. ಇದು 2010 ಪ್ಲಸ್ FC ಇನ್ಶೂರೆನ್ಸ್ ಇದೆ. ಕಂಪ್ಲೀಟ್ ಎಲ್ಲ ಫೀಚರ್ಸ್ ಇದೆ ಸರ್. ಬರೀ ಓಡಿರೋದೇ 86,000 ವಿತ್ ಶೋರೂಮ್ ಇಷ್ಟ ಇದೆ ಸರ್. ಇದು ಪ್ರೈಸ್ ಸರ್ ಇದು 260 ಹೇಳ್ತಾ ಇದೀವಿ. ಫೈನಲ್ ಒಂದು 240 ವರೆಗೂ ಮಾಡ್ಕೊಡ್ತೀನಿ ಸರ್. 2,40,000 ಸಿಗ್ತಿರೋದು. ಟಾಪ್ ಎಂಡ್ ಗಾಡಿ i20.